ಕನ್ನಡ ಡಿಂಡಿಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಂಭೀರ ಚಿಂತನೆಗೆ ತಿಳಿ ಹಾಸ್ಯವನ್ನ ಬೆರೆಸಿ ಮಾತನಾಡುವಂತ ವಾಗ್ಮಿಗಳು KP ಪುತ್ತೂರಾಯರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಂದ್ಸಲ ಸ್ವಾಗತ ಮಾಡೋಣ. ಪುತ್ತೂರಾಯರೇ, ಇನ್ನು ಕನ್ನಡವನ್ನ ನಾವು ಯಾವ ತರ ಬಳಸಬಹುದು, ಹೇಗೆಲ್ಲ ಚೆನ್ನಾಗಿ ಮಾತಾಡಬಹುದು ಅಂತ ಅದನ್ನೊಂದು ತಿಳಿಸ್ಕೊಡಿ ನಮಗೆ. ನೋಡಿ, ಕನ್ನಡದ ಮಾತಾಡುವ ಹಲವಾರು ಪ್ರಾಕಾರಗಳಿವೆ. ಕೆಲವರು ಅಸಂಬದ್ಧವಾಗಿ ಮಾತಾಡ್ತಾರೆ. ನನಗೆ ನಿಮಗೆ ಗೊತ್ತಿಲ್ಲ, ಈ ಬೆಂಗಳೂರು ಸ್ವಲ್ಪ ಈ ಜಾಸ್ತಿ, ಆ ಕಡೆ ಮಂಗಳೂರು ಇವರಿಗೆ ಮಹಾಪ್ರಾಣ ಅಲ್ಪಪ್ರಾಣ ಅದು ಗೊತ್ತಿಲ್ಲ. ಗಾಳಿ ಇರಲ್ಲ. ಅಸಂಬದ್ಧ ಅಂದ್ರೆ ಅಪ್ರಸ್ತುತ. ಇದು ನೀವು ಮನೆಗೆ ಸುಡು ಬಿಸಿಲು, ಮನೆಗೆ ಹೋಗ್ತೀರಾ, ಅಮ್ಮ ಒಂದು ಲೋಟ ನೀರು ಕುಡಿ ಅಂತೀರಾ, ಕುಡಿಯೋಕ ಅಂತ ಕೇಳ್ತಾರೆ. ಇನ್ನೇನು ಸ್ನಾನ ಮಾಡೋಕ? ಮೊನ್ನೆ ಯಾರೋ ಹೇಳಿದ್ರು ನನಗೆ, ಪುತ್ತೂರಾಯರೇ, ದೇಹವೇ ಒಂದು ಮಂತ್ರಿಮಂಡಲ ಅಂದರೆ ತಮಾಷೆ ಪ್ರಜ್ಞೆ, ಅದು ಹಾಸ್ಯ ಪ್ರಜ್ಞೆ. ನಾನು ಹೇಳಿದ್ದೆ, ದೇಹ ಮಂತ್ರಿಮಂಡಲ ಹೇಗೆ ಹೇಳ್ತೀರಿ? ಹೌದು, ಕಣ್ಣು ಉಸ್ತುವಾರಿ ಮಂತ್ರಿ, ಬಾಯಿ ವಾರ್ತಾ ಮಂತ್ರಿ, ಆಯ್ತಾ, ಹೊಟ್ಟೆ ಆಹಾರ ಮಂತ್ರಿ, ಮೂತ್ರಪಿಂಡ ನೀರಾವರಿ ಮಂತ್ರಿ, ಜನಕಾಂಗಗಳು ಕುಟುಂಬ ಯೋಜನಾ ಮಂತ್ರಿ, ಕೈಗಾರಿಕಾ ಮಂತ್ರಿ, ಕಾಲು ಸಾರಿಗೆ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ತಲೆ ಮುಖ್ಯಮಂತ್ರಿ. ಹಾಗೆ ನಮ್ಮ ದೇಹ ಒಂದು ಮಂತ್ರಿಗಳಾಗಿ ಕೆಲಸ ಮಾಡುತ್ತೆ ಅಂತ ಹಾಸ್ಯವಾಗಿ ಹೇಳಿದೆ. ಎಷ್ಟು ಸುಂದರವಾಗಿ ಹೇಳಿದೆ, ಹಾಸ್ಯ ಪ್ರಜ್ಞೆ. ನಾನು ಮೊನ್ನೆ ಯಾರನ್ನು ಹೇಳಿದೆ, ನಿಮ್ಮ ಹೆಸರೇನು ಹಾಗೆ ಹೀಗೆ ಅಂತ. ಅವರವ್ರ ಶ್ರೀಮತಿ ಇದ್ದರು. ಆಗ ಅವ್ರು ಪರಿಚಯ ಮಾಡಿದರು, ಹೀಗೆ ಇವರು ನನ್ನ ಧರ್ಮ ಪತ್ನಿ. ಹಾಗೆ ಏನು ಹೆಸರು? ಅಯ್ಯೋ, ಆಕೆ ಹೆಸರು ಮೊದಲು ಮಾನಿನಿ ಅಂತಿತ್ತು, ಈಗ ಯಾಕೆ ನನ್ನ ಮೇಲೆ ಸ್ವಲ್ಪ ಸಂಶಯ ಬರ್ತಾ ಇದೆ ಅವಳಿಗೆ, ಅದಕ್ಕೆ ನಾನು ಅನುಮಾನಿ ಅಂತ ಇಟ್ಟಿದೆ ಅಂತ. ಮಕ್ಕಳ ಹೆಸರು ನಿಮಗೆ ಎಂತಂದೆ? 2 ಮಕ್ಕಳು. ಏನು ಹೆಸರು ಇಟ್ರಿ? ಒಂದು ಫಸ್ಟಿಗೆ ಡಾಕ್ಟರ್ 2 ಗಂಡು ಮಕ್ಕಳಾಯಿತು, ಮೊದಲನೇ ಹೆಸರು ಪೀಟರ್ ಅಂತ ಇಟ್ಟೆ, ಇನ್ನೊಂದು ಗಂಡು ಆಯಿತು, ಅದಕ್ಕೆ ರಿಪೀಟರ್ ಅಂತ ಇಟ್ಟೆ ಅಂತ. ನಾನು ಯಾರನ್ನೊಬ್ಬರನ್ನು ಕೇಳಿದೆ, ಸರ್, ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರಿಡುತ್ತಾಳೋ ಆ ಮನೆ ಉದ್ಧಾರ ಆಗುತ್ತೆ. ಅದಕ್ಕೆ ಹೌದು ಅಂತ ಒಪ್ಪಿಕೊಟ್ರು. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ಯಾವ ಮನೆಯಲ್ಲಿ ಗಂಡಸು ಕಣ್ಣೀರಿಡುತ್ತಾನೋ ಆಗ ಏನಾಗ್ಬೋದು? ಆಗ ಅವರು ಮಾರ್ಮಿಕವಾಗಿ ಹೇಳಿದರು, ಆಗ ಇನ್ನೊಂದು ಮನೆ ಉದ್ಧಾರ ಆಗುತ್ತೆ ಅಂತ. ಎಂಥ ಮಾರ್ಮಿಕದ ಪ್ರಶ್ನೆ. ನಾನು ಅವರನ್ನು ಕೇಳಿದೆ, ಸರ್, ಈ ಶಂಕುಸ್ಥಾಪನೆಗಳೆಂದರೆ ಏನು? ಆಗ ಅವ್ರು ಹೇಳ್ತಾರೆ, ಡಾಕ್ಟ್ರೆ, ಶಂಕುಸ್ಥಾಪನೆ ಎಂದರೆ ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕುವುದು. ನೋಡಿ, ಎಂಥ ಒಂದು ಅದ್ಭುತವಾದ ಕಲ್ಪನೆ ಅವರು ಹೇಳಿಸ್ಕೊಟ್ರು. ಆಯ್ತಾ, ಹೀಗೆ ಆಯ್ತಾ, ಈಗ ಸಮಯಕ್ಕೆ ಸರಿಯಾಗಿ ಮನೆಗೆ ಸೇರಿದರೆ ನಗುತ್ತಾ ಸ್ವಾಗತಿಸುವ ನನ್ನ ಮನೆ ಯಾಕೆ? ನಾನು ತಡವಾಗಿ ಹೋದರೆ ಗುಡುಗಳು ನಿಮ್ಮಂಥವರಿಗೆ ಮನೆ ಯಾಕೆ? ನೋಡಿ, ಪಾಪ ಗಂಡ ಹೇಳ್ತಾನೆ, ಓ ಹೆಂಡತಿ, ಯಾಕೆ ನನ್ನ ಹೀಗೆ ನನ್ನ ಪ್ರಾಣ ಹಿಂಡುತ್ತಿ? ನಿನಗಿರಲಿ ಒಂದಿಷ್ಟು ಪ್ರಾಣಿದೆಯೇ ಗಂಡನೆಂಬ ಪ್ರಾಣಿಯ ಮೇಲೆ. ಪ್ರಾಣ ತೆಗೆಯಲು ಕೊಲೆಗಡುಕನೇ ಬರಬೇಕಾಗಿಲ್ಲ, ಹೆಂಡತಿ ಒಬ್ಬಳಿಗೆ ಸಾಕು ಅಂತ. ಪಾಪ ಇನ್ನೊಬ್ಬರು ತಾಯಿ ಹೇಳಿದ್ರು, ಡಾಕ್ಟ್ರೇ, ತಾಳಿದವನು ಬಾಳಿಯರು ಅಂತ ಹೇಳಿದ್ದಾರೆ, ಆದರೆ ತಾಳಿ ಕಟ್ಟಿದವನು ಬಾಳಿಯರು ಅಂತ ಇಲ್ಲಿ ಹೇಳಿಲ್ಲ. ಅದು ಹೀಗೆ ಅದ್ಭುತವಾದ ಕಲ್ಪನೆ ಇಟ್ಕೊಂಡು ನಾವು ತಮಾಷೆಯಾಗಿ ಮಾತಾಡ್ಬೋದು, ಆಯ್ತಾ, ನಾವು ಮಾರ್ಮಿಕವಾಗಿ ಮಾತಾಡ್ಬೋದು. ಯಾಕೆಂದರೆ ಕನ್ನಡ ಅಂಥ ಸುಂದರವಾದ ಭಾಷೆ. ನಿಮಗೆ ಗೊತ್ತಲ್ಲ, ಅಂಥ ಕವಿಗಳು ಅದ್ಭುತವಾಗಿ ಅದನ್ನು ಮಾಡಿದರು. ಆಯ್ತಾ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಎಂಬ ಇಡೀ ಜೀವನವನ್ನು ಒಂದೇ ವಾಕ್ಯದಲ್ಲಿ ಕಟ್ಟಿದವರು ಮಂತ್ರಕವಿ ಬೇಂದ್ರೆಯವರು ಅಲ್ವಾ? ಸರ್ವಜ್ಞನೆಂಬವರು ಗರ್ವದಿಂದ ಆದವನೇ, ಸರ್ವರಳು ಒಂದು ನುಡಿತಾ ಕಲಿತು ಬೇರು ಪರ್ವತವೇ ಆದ ಸರ್ವಜ್ಞ. ಇಟ್ಸ್ ಅ ಮೆಸೇಜ್ ಫಾರ್ ಅದರ್ಸ್ ಅಲ್ವಾ? ಈಗೋ ಇರಬಾರ್ದು ಅಲ್ವಾ? ಯಾಕಂದರೆ ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಗಿಡ ಬಾಗುತ್ತದೆ, ಏನನ್ನು ಕೊಡದ ಮಾನವ ದೇಹ ಬಿಗುಮಾನದಿಂದ ಬೀಗುತ್ತದೆ, ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ ಅಂತ ಸಬ್ಜೆಕ್ಟ್ ಕೊಟ್ಟರು. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸಿಲ್ಲದ ಬಾಳನ್ನು ಬದುಕಬಹುದೇ? ಗಿರೀಶ್ ಕಾರ್ನಾಡ್ ಒಂದು ಕಡೆ ಬರೀತಾರೆ. ನೋಡಿ, ಇವೆಲ್ಲ ಸುಂದರ ಕನ್ನಡಗಳು, ಎಂಥ ಸುಂದರವಾದ ಕನ್ನಡಗಳು. ಪಾಪ ಒಳ್ಳೆ ಮೇಷ್ಟ್ರು ಹೇಳ್ತಾರೆ, ನನಗೆ ಅರ್ಥವಾಗುವ ಹಾಗೆ ಬರೀಬೇಡ, ಅರ್ಥವಿರುವ ಹಾಗೆ ಬರೀ. ಎಂಥ ಅದ್ಭುತವಾದ ಕಲ್ಪನೆ. ಒಂದು ಕಡೆ ಕವಿ ಕುವೆಂಪು ಹೇಳ್ತಾರೆ, ಮಕ್ಕಳ ಮನಸ್ಸುಗಳೆಂದರೆ ಕೇವಲ ಜ್ಞಾನ ತುಂಬುವ ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು. ವಾಟ್ ಎ ಕಾನ್ಸೆಪ್ಟ್. ಇವೆಲ್ಲ ಕನ್ನಡದ ಸುಂದರ ಪ್ರಕಾರದ ಕಲ್ಪನೆಗಳು. ಸಾಧ್ಯವಾದರೆ, ಕೆಟ್ಟ ಮಾತಲ್ಲಿ ಹೇಳಬೇಕಿದ್ರೆ, ಸಾಧ್ಯವಾಗಿದ್ದರೆ ಕನ್ನಡದ ಗುಡಿ ಕಾಯೆ, ಸಾಧ್ಯವಾದರೆ ಕನ್ನಡದ ಗಡಿ ಕಾಯೆ, ಕನ್ನಡದ ನುಡಿ ಕಾಯೆ, ಕನ್ನಡದ ನಡೆ ಕಾಯೆ, ಏನೂ ಸಾಧ್ಯವಾದರೆ ನೆಗೆದು ಬಿದ್ದು ಸಾಯೆ ಅಂತ ಹೇಳಬೇಕಾಗುತ್ತೆ. ಹೌದು, ಇದು ಬೈದ್ ಹೇಳ್ದಂಗೆ ಪುತ್ತೂರಾಯರು. ಕಲಿದೇ ಇರೋ ಮಕ್ಕಳಿಗೆ ಪುತ್ತೂರಾಯರ ಬೈಗುಳ ಇದು ಅಂತ ಹೇಳ್ಬೋದು. ಮುಖ್ಯವಾಗಿ ಕನ್ನಡ ನಮ್ಮ ಆರಾಧ್ಯ ಭಾಷೆ ಆಗಬೇಕು. ಹೌದು, ಅದನ್ನು ಆರಾಧಿಸಬೇಕು ನಾವು. ಆ ಕನ್ನಡದ ಸೌಂದರ್ಯ, ಅದರ ಸೊಗಸು ಆಯ್ತಲ್ಲ, ಯಾಕೆಂದರೆ ಒಂದೊಂದು ಶಬ್ದದಲ್ಲಿ ಕೂಡ ಅಷ್ಟು ಅರ್ಥಗಳನ್ನು ತುಂಬಬಹುದು. ಸೊ ಪದಗಳಲ್ಲಿ ನಾವು ಕನ್ನಡದ ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ.
ಹೌದಾ? ಈಗ ಎಲ್ಲರಿಗೂ ನಾವು ಕನ್ನಡ ಕಲಿಸ್ಬೇಕು, ಕನ್ನಡವನ್ನ ನಾವು ಕನ್ನಡಿಗರಷ್ಟೇ ಉಳಿಸೋದಲ್ಲ, ಮಂದಿಗೆ ಕಲಿಸ್ಬೇಕಾಗಿರುವಂತಹ ಸಂದರ್ಭ ಬಂದಿದೆ ಈಗ. ಖಂಡಿತವಾಗಿ. ಯಾಕೆಂದ್ರೆ ವಿಜಯವ್ರು ಹೇಳ್ತಾರೆ, ನಾನು ಇದೇ ನಾಡಿನ ಕೂಳನ್ನ ತಿಂದು ಇದೇ ಇಲ್ಲಿ ಬೆಳೆದು ಬಂದು ಹಲವಾರು ವರ್ಷಗಳಿದ್ರು ಕೂಡ ಕನ್ನಡದಲ್ಲಿ ಮಾತಾಡಿದಂತ ಕನ್ನಡೇತರರು ಇರ್ತಾರೆ. ಈ ಕನ್ನಡ ರಾಜ್ಯೋತ್ಸವದ ಕೇವಲ ಕನ್ನಡಿಗರು ಮಾತ್ರವಲ್ಲ, ಎಲ್ಲರಿಗೂ ಈ ಮಣ್ಣಿನ ಋಣ ಇದ್ದಂತಹ ಎಲ್ಲರೂ ಕೂಡ ಕನ್ನಡೇತರು ಕೂಡ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು, ಕನ್ನಡವನ್ನು ಮಾತಾಡಬೇಕು. ಆದರೆ ಸುಂದರ ಸ್ಪಷ್ಟ ಸರಳ ಕನ್ನಡವನ್ನು ಮಾತಾಡಬೇಕು, ಕನ್ನಡವನ್ನು ಓದಬೇಕು. ಅಭ್ಯಾಸ ಮಾಡಬೇಡಿ ಭಾಷೆಗೆ ಅಂತ ಹೇಳಬೇಕು. ಕನ್ನಡವನ್ನು ಓದಲು ಬಾರದ ಕನ್ನಡಿಗ ಅವನು ಕಣ್ಣಿದ್ದು ಕುರುಡದಂತೆ, ಕನ್ನಡವನ್ನು ಬರೆಯಲು ಬಾರದ ಕನ್ನಡಿಗ ಅವನು ಕೈಯಿದ್ದು ಅಂಗವಿಕಲದಂತೆ, ಕನ್ನಡವನ್ನು ಮಾತನಾಡಲು ಬಾರದ ಕನ್ನಡಿಗ ಅವನು ಬಾಯಿದ್ದು ಮೂಕದಂತೆ. ಹಾಗಾಗಬಾರ್ದು. ಯಾಕಂದ್ರೆ ನಾವು ಕನ್ನಡಿಗರು ಕನ್ನಡತವನ್ನ ಉಳಿಸಿಕೊಂಡು ಕನ್ನಡ ಬೇರೆ ಭಾಷೆ ಕಲೀರಿ ಬೇಡ ಅಂತ ಹೇಳಲ್ಲ. ಖಂಡಿತವಾಗಿ ನಾನು ಅದನ್ನೇ ಹೇಳಿದ್ದು, ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ, ಆದರೆ ಕನ್ನಡವನ್ನು ಆರಾಧಿಸೋಣ. ಯಾಕಂದ್ರೆ ಒಂದು ಮಾತೃ ಭಾಷೆ, ಅದು ಪ್ರಮಾಣ ಭಾಷೆ. ಕನ್ನಡಿಗನಿಗೆ ನಿಮ್ಮ ಕಡೆಯ ಸಂದೇಶ ಏನು? ಈ ಕಾರ್ಯಕ್ರಮದ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡಿಗರಾಗಿ ಹುಟ್ಟಿದ್ದೇವೆ, ಕನ್ನಡಿಗರಾಗಿ ಬಾಳೋಣ, ಕನ್ನಡಿಗರಾಗಿಯೇ ಸಾಯೋಣ. ಖಂಡಿತ, ಇದುವೇ ನಮ್ಮ ಸಂದೇಶ. ಹಾಗಾದ್ರೆ ನೀವು ಪ್ರಾಂಶುಪಾಲರಾಗಿ ಪಾಠದ ಮೂಲಕ ಹೇಳಿದ್ರೆ ಯುವ ಪೀಳಿಗೆ ತಿಳ್ಕೊಳ್ಳಲ್ಲ ಅಂತ ಹಾಸ್ಯದ ಝಲಕ್ ಕೊಟ್ಕೊಂಡು ಕನ್ನಡವನ್ನ ಉಳಿಸುವಂತ ಪ್ರಯತ್ನ, ನಿಮ್ಮ ಚಿಂತನೆಗೆ ನಾವು ಶುಭ ಹಾರೈಸ್ತೇವೆ. ಧನ್ಯವಾದ ಪುತ್ರರಾಯರೇ. ಕನ್ನಡಿಗ ಅಧಮ ಅಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ಅದು ಕೀಳರಿಮೆ ಅಲ್ಲ. ಕನ್ನಡದಲ್ಲೇ ವ್ಯವಹರಿಸಿ, ಕನ್ನಡವನ್ನ ಬೆಳೆಸಿ ಉಳಿಸಿ. ಕನ್ನಡ ರಾಜ್ಯೋತ್ಸವವಾಗೋದು ಬೇಡ, ಕನ್ನಡ ನಿತ್ಯ ನಿರಂತರ ನಿತ್ಯೋತ್ಸವವಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.